ಹಾಯ್ ಗಾಯ್ಸ್, ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೆ ಗೊತ್ತಾ? ಮದುವೆ ಹೊರಟಿತ್ತಾ, ಮದುವೆ ಬಸ್ ಬರ್ತಿತ್ತು, ಅದಕ್ಕೆ ಕಾಯ್ತಾ ಕೂತಿತ್ತು. ಈಚೆ ಕಂಡ್ರೆ ಇರೋದೆಲ್ಲ ಪಂಚಾಯತಿ ಆತಿತ್ತು ಮಾರೆ. ಎಂಥ ಪಂಚಾಯತಿ ಮತ್ತು ಗೊತ್ತಿಲ್ಲ. ಇವ್ರ ಪಂಚಾಯತಿ ಅಂತ ಈ ಮಕ್ಕಳು ನಿಂತಿದ್ದು. ಎಂಥ ಮಾತು ಪಂಚಾಯತಿ ಎಂತ. ಈ ಕಡೆ ಕಂಡ್ರೆ ಗಣಸದು ಪಂಚಾಯತಿ ಆತಿತ್ತು ಮಾರೆ. ಬಸ್ ಇನ್ನೂ ಯಾಕೆ ಬರಲಿಲ್ಲ ಅಂತ ಈಚೆ ಕಂಡ್ರೆ ಇವ್ರದ್ದು ಇಲ್ಲಿ ಪಂಚಾಯತಿ ಆತಿತ್ತು ಮಾರೆ. ಇರೋದೆಲ್ಲ ಕಾದು ಅಂತೂ ಇಂತೂ ಬಸ್ ಬಂದು ಈಗೆಲ್ಲ ಬಸ್ ಹತ್ತಿ ಕೂತ್ರೆ ನಮ್ಮ ಸೂಜಿ ಹಾಕೊಂಡು ಗೌಜ್ ಆತಿತ್ತಪ್ಪ. ಬಸ್ಸಾಗೆ ಗೌಜಿ ಬಂದರೆ ಇದು ಮದುವೆ ಹಾಲ್ ಬಂತು ಮಾರೆ. ಎಷ್ಟು ಬೇಗ ಬಂತು ಅಂತ ಗೊತ್ತಾಯಿಲ್ಲ. ಇದೇ ಕಾಣಿ ಮದುವೆ ಹಾಲ್ ಎದುರು ಕಂಡ್ಕೊಂಡು ಸೀದಾ ಒಳಗಡೆ ಬಂದು ಮದುವೆ ಮನೆ ಒಳಗೆ ಬಂದರೆ ಮದುಮಕ್ಕಳದ್ದು ಪಟಾಶೂಟ್ ಆಯ್ತು. ಪಟಾಶೂಟ್ ಕೊಂಡ್ಕೊಂಡು ಮೆಕ್ಕೆಗಟ್ಟು ದೇವಸ್ಥಾನಕ್ಕೆ ಹೋಪ ಅಂತ ಸೀದಾ ದೇವಸ್ಥಾನ ಹತ್ರ ಬಂದೆ. ದೇವಸ್ಥಾನ ಒಳಗೆ ಹೋಪತ್ತಿಗೆ ಇಲ್ಲೆಲ್ಲ ಊಟಕ್ಕೆ ಕೊಟ್ಟು ಎಲ್ಲ ಊಟ ಮಾಡ್ತಾಯಿದ್ರು. ಕಾಣಿ ಮರೆ ಮೆಕ್ಕೆಗಟ್ಟೆ ದೇವಸ್ಥಾನ ಒಳಗಡೆ ಬಂದಿದ್ದಿ. ಕಾಣಿ ಮರೆ ದೇವ್ರನ್ನ ಮೆಕ್ಕೆಗಟ್ಟೆ ದೇವಸ್ಥಾನ ದೇವ್ರ ಕಾಣಿ ಹೆಂಗಿತ್ತಂತ. ದೇವ್ರಿಗೆ ಕೈ ಮುಕ್ಕ ಹೊರಗಡೆ ಬಂದರೆ ನಮ್ಮ ದಿನ್ನಣ್ಣದ ಎಂಥ ಮಾತುಕತೆ ಯಾತಿತ್ತಪ್ಪ. ಎಂಥ ಮಾತಾಡ್ತರು ಗೊತ್ತಿಲ್ಲ. ದಿನ್ನಣ್ಣನ ಕಣ್ಕೊಂಡು ಈ ಕಡೆ ಬಂದರೆ ಏನು ಊಟ ಮಾಡ್ತಾಯಿತ್ತು. ನನ್ನ ಕಣ್ಕೊಂಡು ನೆಗೆ ಆಡ್ತಿತ್ತು. ಆ ಏನು ಊಟ ಮಾಡೋದು ಕಣ್ಕೊಂಡು ನಾನು ಊಟಕ್ಕೆ ಕೂತ್ರೆ ದೀಪಕ್ಕಂದ ಜೋರು ಗಲಾಟೆ ಆತಿತ್ತು. ದೀಪಕ್ಕನ ಗಲಾಟೆ ಕಣ್ಕೊಂಡು ಈಚೆ ಕಂಡ್ರೆ ಮದುಮಕ್ಕಳ ದೇವಸ್ಥಾನಕ್ಕೆ ಕೈ ಮುಗಕ್ಕೆ ಬಂದರು. ಮದುಮಕ್ಕಳ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಊಟ ಕೊಟ್ಟರು. ಊಟ ಕೈ ತೊಳೆದು ಈಚೆಗಡೆ ಬಂತು. ಇವಾಗ ಊಟ ಮಾಡಿ ಸೀದಾ ಸ್ಟೇಜ್ ಹತ್ರ ಬಂದೆ. ಯಾಕಂದರೆ ಫುಲ್ ಸೆಕೆ ಆತಿತ್ತ. ಒಂದು ಗಾಳಿ ತಗೊಂಬಂದು ಇಲ್ಲೂ ಹೆಂಗಸ್ರು ಪಂಚಾಯತಿ ಆತಿತ್ತು ಮಾರೆ. ಹೆಂಗಸ್ರು ಪಂಚಾಯತಿ ಕಂಡ್ಕೊಂಡೆ ಬಸ್ ಬಂದಿತ್ತ. ನಮಗೆ ವೇಟ್ ಮಾಡ್ತಿದ್ರಮ್ರ. ಅದಕ್ಕೆ ನಾವೀಗ ಬಸ್ ಹತ್ಕೊಂಡು ಹೋದ್. ಎಲ್ಲ ಬಸ್ ಹತ್ಕೊಂತ ಇವಾಗ ಬಸ್ ಹೊಡ್ತು. ಮತ್ತೊಂದು ವೀಡಿಯೋಲಿ ಸಿಗ್ತೆ.